ಐತಿಹಾಸಿಕ ಪವಮಾನ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಆಂಜನೇಯನ ಓಕುಳಿ ಕಾರ್ಯಕ್ರಮ ಮೇ 13 ಸಂಜೆ 5 ಗಂಟೆ ಸಂದರ್ಭ ಬಾಗಲಕೋಟೆಯ ಸುಕ್ಷೇತ್ರ ಐತಿಹಾಸಿಕ ತುಳಸಿಗೇರಿ ಆಂಜನೇಯನ ದೇವಸ್ಥಾನದಲ್ಲಿ ಓಕುಳಿ ಸಂಭ್ರಮ ಮನೆ ಮಾಡಿತ್ತು. ಒಂದು ಕಡೆ ಶ್ರೀರಾಮ ಭಕ್ತ ಆಂಜನೇಯನ ಪರವಾಗಿ ಜಯಘೋಷ, ಇನ್ನೊಂದು ಕಡೆ ಚಿಕ್ಕ ಹೊಂಡದಲ್ಲಿ ಏಕಕಾಲಕ್ಕೆ ಜಿಗಿಯುತ್ತಿರುವ ಭಕ್ತ ಸಮೂಹ. ಈ ಎಲ್ಲ ದೃಶ್ಯಾವಳಿಗೆ ಸಾಕ್ಷಿಯಾಗಿದ್ದು ತುಳಸಿಗೇರಿ ಗ್ರಾಮದ ಆಂಜನೇಯನ ದೇವಸ್ಥಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಳಸಿಗೇರಿಯ ಆಂಜನೇಯನ ದೇವಸ್ಥಾನದಲ್ಲಿ ಓಕುಳಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿದೆ. ದೇವಸ್ಥಾನದ ಆವರಣದಲ್ಲಿ ಅರಿಶಿನ, ಕುಂಕುಮ, ಎಣ್ಣೆ ಹಾಕಿ ನೀರು ತುಂಬಿಸಿ ಸಿದ್ಧಪಡಿಸಿದ ಚಿಕ್ಕ ಹೊಂಡದಲ್ಲಿ ಒಮ್ಮೆಲೆ ನೂರಾರು ಭಕ್ತರು ಜಿಗಿಯುವ ಮೂಲಕ ಓಕುಳಿಯ ಸಂಭ್ರಮದಲ್ಲಿ ಭಾಗಿಯಾದರು. ವಿಶೇಷ ಅಂದರೆ ಈ ಚಿಕ್ಕ ಹೊಂಡದಲ್ಲಿ ಯುವಕರು, ವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ನೂರಾರು ಜನ ಭಕ್ತರು ಏಕಕಾಲಕ್ಕೆ ಹೊಂಡದಲ್ಲಿ ಜಿಗಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯ ಅನಾಹುತಗಳು ಆದಂತಹ ಉದಾಹರಣೆಗಳಿಲ್ಲ. ಕಾರಣ ಇದು ಶ್ರೀ ಆಂಜನೇಯನ ಪವಾಡ ಎನ್ನುವುದು ಭಕ್ತರ ನಂಬಿಕೆ. ಈ ಬಾರಿಯೂ ಕೂಡ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಓಕುಳಿಯ ಸಂಭ್ರಮದಲ್ಲಿ ಭಾಗಿಯಾದರು. ಇನ್ನು ಈ ಓಕುಳಿ ಹೊಂಡದಲ್ಲಿ ಮಿಂದೆದ್ದು ಸ್ನಾನ ಮಾಡಿದರೆ ಯಾವುದೇ ರೋಗ ರುಜಿನಗಳು ಬಾಧಿಸುವುದಿಲ್ಲ ಎನ್ನುವ ನಂಬಿಕೆ. ಹೀಗಾಗಿ ಜಾತಿ ಧರ್ಮದ ಭೇದವಿಲ್ಲದೆ, ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಸಾವಿರಾರು ಭಕ್ತರು ಓಕುಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಓಕುಳಿ ಆರಂಭಕ್ಕೂ ಮೊದಲು ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯುತ್ತೆ. ನಂತರ ಓಕುಳಿಯ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಈ ಬಾರಿಯೂ ಕೂಡ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಜನ ಭಕ್ತರು ಓಕುಳಿಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಪುನೀತರಾದರು.